ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ನೋಡೋಣ ಇವತ್ತು ಡಿವೈನ್ ಬ್ಲೆಸ್ಸಿಂಗ್ ಏನು ಅಂತ. ಓಕೆನಾ? ದೇವರ ಆಶೀರ್ವಾದ ಏನು ಅಥವಾ ಏನಾದ್ರು ಚೇತಾವಣಿ ಏನಾದ್ರು ಕೊಡ್ತಾರಾ ಏನು ಅಂತ ನೋಡೋಣ. ಓಕೆ. ಎಸ್ ಬಾಬಾ. ಬಾಬಾ ಪ್ಲೀಸ್ ಗೈಡ್. ಹರ್ಡಲ್ ಈಸ್ ಬಿಗ್, ಇಟ್ ವಿಲ್ ಟೇಕ್ ಟೈಮ್ ಟು ಗೋ ಅಂತಿದ್ದಾರೆ. ಓಕೆನಾ? ಸೊ ಇಲ್ಲಿ ಯಾರು ಏನು ನಿಮ್ಮ ಜೀವನದಲ್ಲಿ ನೀವೇನು ನಡೀತಾ ಇದೆ ನಿಮಗೆ ಗೊತ್ತು. ಸೊ ಬೃಹದಾಕಾರವಾಗಿದೆ ತೊಂದರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಬೃಹದಾಕಾರವಾಗಿದೆ. ಸೊ ಆ ತೊಂದರೆ ಹೋಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ. ಕೂಲಾಗಿರಿ, ಕಾಮಾಗಿರಿ, ಖಂಡಿತ ಸರಿ ಹೋಗುತ್ತೆ ಅಂತಿದ್ದಾರೆ, ಆಯಿತಾ? ಬೃಹದಾಕಾರವಾಗಿದೆ ಅಂತ ಹೇಳ್ತಾ ಇದ್ದಾರಪ್ಪ. ತೊಂದರೆ ನೀವೇನು ಅನುಭವಿಸ್ತಾ ಇದ್ದೀರಾ ಏನು, ಅದು ದೇವರು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ಭಯ ಪಡೋದು ಬೇಡ, ಖಂಡಿತ ಸರಿ ಹೋಗುತ್ತೆ. ಬೇಗ, ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತಾರೆ, ಆಯಿತಾ? ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನನಗೆ ಕೇಳಿಸ್ತಾ ಇರೋದು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಇದ್ದಾರೆ. ಓಕೆನಾ? ನಂಬಿಕೆ ಇಡಬೇಕು ಅಷ್ಟೇ. ಓಕೆ, ನೋಡೋಣ ಇನ್ನೊಂದು ಕಾರ್ಡು. ಯುವರ್ ಪ್ಲ್ಯಾನ್ಸ್ ಆರ್ ಬೀಯಿಂಗ್ ರೂಯಿಂಡ್ ಫಾರ್ ಬೆಟರ್ಮೆಂಟ್. ಓಕೆ, ನೀವೇನು ಅಂದ್ಕೊಂಡಿದ್ರಿ, ಏನೋ ಒಂದು ಸಾಧಿಸ್ಬೇಕು ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಅದನ್ನು ಆಗಕ್ಕೆ ಬಿಡಲಿಲ್ಲ, ನಾನೇ ಆಗಕ್ಕೆ ಕಂಪ್ಲೀಟ್ ಆಗಕ್ಕೆ ಬಿಡಲಿಲ್ಲ. ನಿಂದು ಏನಿತ್ತು ಪ್ಲ್ಯಾನು, ಏನೋ ಒಂದು ಸಾಧಿಸ್ಬೇಕು ಅಂತಿದ್ರಿ, ಒಂದು ಸಾಧನೆ ಮಾಡಬೇಕು ಅಂತ ಇದ್ರಿ, ಅದನ್ನು ನಾನು ಕಂಪ್ಲೀಟ್ ಆಗಕ್ಕೆ ಬಿಡಲಿಲ್ಲ. ಅದೆಲ್ಲ ಹಾಳಾಯಿತು, ಆ ಪ್ಲ್ಯಾನ್ ಎಲ್ಲ ಹಾಳಾಯಿತು. ಯಾತಕ್ಕೆ ಅಂತಂದರೆ ನೀನು ಮುಂದೆ ನೋಡ್ತಾ ಇಲ್ಲ, ನಿನ್ನ ಮುಂದೆ ಗೊತ್ತಿಲ್ಲ ಯಾವ ಥರ ತೊಂದರೆ ಬರುತ್ತೆ ಅಂತ. ಅದೇನಾದರೂ ಕ್ಲಿಕ್ ಆಯಿತು ಅಂತಂದರೆ, ಅಂದರೆ ನಿಮ್ಮ ಪ್ಲ್ಯಾನ್ ಕ್ಲಿಕ್ ಆಯಿತು ಅಂದರೆ ನೀವು ಖುಷಿಲಿ ಮುಂದುವರಿತೀರಾ. ಆದರೆ ಮುಂದೆ ಅದು ತುಂಬ ದೊಡ್ಡ ತೊಂದರೆ ಇತ್ತು. ಓಕೆ, ತುಂಬ ದೊಡ್ಡ ತೊಂದರೆ ಇತ್ತು ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅದನ್ನು ರೂಯಿಂಡ್ ದ ಪ್ಲ್ಯಾನ್ ಅಂತಿದ್ದಾರೆ ನೋಡಿ. ಏನು ಪ್ಲ್ಯಾನ್ ಇತ್ತು ಅದನ್ನೇ ಹಾಳು ಮಾಡಿಬಿಟ್ಟೆ. ನೀವು ಏನು ಅಂದ್ಕೊಂಡಿದ್ರಿ ಈ ಥರ ಒಂದು ಮಾಡಬೇಕು ಅಂತ, ಅದನ್ನು ಆಗಕ್ಕೆ ಬಿಡಲಿಲ್ಲ ಅಂತ ಇದ್ದಾರೆ. ನಿಮ್ಮ ಒಳ್ಳೆಯದಕ್ಕೆ ಅಂತಿದ್ದಾರೆ. ಓಕೆ. ಓ ಮೈ ಗಾಡ್. ಓಕೆ, ಎಸ್ ಬಾಬಾ, ವಾಟ್ ಎಲ್ಸ್? ಕ್ಲಿಯರ್ ನೋ? ಓ ಮೈ ಗಾಡ್. ಸರಿ, ಕ್ಲಿಯರ್ ಆಯ್ತಾ ಅಂತಿದ್ದಾರೆ, ಕೇಳ್ತಾ ಇದ್ದಾರೆ ಭಗವಂತ. ಓ ಮೈ ಗಾಡ್, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ನಿನ್ನ ಮನಸ್ಸಲ್ಲಿ ಏನು ಬೇಜಾರು ತುಂಬಿಟ್ಟಿತ್ತು ದೇವ್ರ ಬಗ್ಗೆ, ಖಂಡಿತ ದೇವ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ರಿ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ನಿನ್ಗೇನು ಬೇಜಾರಿತ್ತು ಇವಾಗ ಕ್ಲಿಯರ್ ಆಯಿತಾ? ನನ್ನ ಮೇಲೆ ಕೋಪ ಇಲ್ಲ ತಾನೇ ಅಂತ ಕೇಳ್ತಾ ಇದ್ದಾರೆ ನಿಮ್ಮನ್ನು. ಸೋ ನೈಸ್. ಸೊ ಇವಾಗ ಏನೋ ಒಂದು ನಾವು ಅಂದ್ಕೊಳ್ತೀವಿ, ಅದಾಗಲಿಲ್ಲ ಅಂದಾಗ ಸಖತ್ ಬೇಜಾರು ಮಾಡ್ಕೊಂಡಿರ್ತೀವಿ. ಜೊತೆಗೆ ದೇವ್ರನ್ನ ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ಟಿರ್ತೀವಿ. ಏನು ಮಾಡೋಕ್ಕೆ ಆಗ್ತಿಲ್ಲ, ದೇವ್ರು ನಮಗೆ ದಾರಿನೇ ತೋರಿಸಲ್ಲ, ಹೀಗೆ ಹಾಗೆ ಅಂತೆಲ್ಲ. ಸೊ ಅದಕ್ಕೆ ಇವಾಗ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ನೋಡಿ, ಕ್ಲಿಯರ್ನೋ, ಕ್ಲಿಯರ್ ಆಯಿತಾ ಅಂತಿದ್ದಾರೆ. ಅಯ್ಯೋ ರಾಮ. ಎಸ್ ಬಾಬಾ, ವಾಟ್ ಎಲ್ಸ್? ನೋಡೋಣ ಇನ್ನೇನು ಆಶೀರ್ವಾದ ಕೊಡ್ತಾರೆ, ಇನ್ಯಾರಿಗೆ ಏನು ಚೇತಾವಣಿ ಕೊಡ್ತಾರೆ, ಯಾರು ನೊಂದಿರೋರಿಗೆ ಏನು ಏನು ಆಶೀರ್ವಾದ ಕೊಡ್ತಾರೆ ನೋಡೋಣ. ಓಕೆನಾ? ನೊಂದಿರೋರಿಗೆ ಏನು ಸಮಾಧಾನ ಹೇಳ್ತಾರೆ. ಇದು ತುಂಬಾ ಇದು ಮೂರು ಒಂದೇ ಎನರ್ಜಿ ಬರ್ತಾ ಇರೋದು, ಆಯಿತಾ? ತುಂಬ ದೊಡ್ಡ ಹರಡಲ್ಲಿತ್ತು ಅಂದರು. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಓಕೆ, ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ ಇವಾಗ ಯಾರ ಎನರ್ಜಿ ಇದು ಗೊತ್ತಿಲ್ಲ ನನಗೆ. ನನಗೆ ಕಾಣಿಸ್ತಾ ಇರೋದು ಮೂರು ಒಂದೇ ಎನರ್ಜಿ. ಅಂದರೆ ಆರ್ಕಿಟೈಪ್ ಬಂದಿದೆ, ಒಬ್ರಿಗೇನೆ ಇದನ್ನು ಹೇಳ್ದಾಗಿದೆ ನನಗೆ. ಓಕೆನಾ? ಹೇಳ್ದಾಗ ಕಾಣ್ತಾ ಇದ್ದಾರೆ. ಸೊ ಇದು ಬೇರೆ ಬೇರೆನೂ ಇರ್ಬೋದು. ಓಕೆ. ಯು ಆರ್ ರಿಸೀವಿಂಗ್ ಮೈ ಎನರ್ಜಿ, ಚಾಂಟ್ ಓಂ. ಓ ಮೈ ಗಾಡ್. ದೇವರು ನಿಮಗೆ ನೀವು ಆ್ಯಕ್ಚುಲಿ ಇಲ್ಲಿ ಯಾರು ನೋಡಿದ್ದೀರಾ ಅಂದರೆ, ಇನ್ನೊಂದಷ್ಟು ಜನಕ್ಕೆ ಹೇಳ್ತಾ ಇದ್ದಾರೆ, ನೀವು ದೇವರಿಗೆ ಹತ್ತಿರ ಆಗ್ತಾ ಇದ್ದೀರಾ. ಸೊ ದೇವರ
ಓಂ ಈಶ್ವರಂದಲ್ವಾ ಓಂ ಚಾಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನೀವು ಮೆಡಿಟೇಟ್ ಮಾಡ್ತಾ ಇದ್ದೀರಾ, ಕಾಣ್ತಾ ಇದೆ, ಗೊತ್ತಾಗ್ತಾ ಇದೆ, ಬಟ್ ಸ್ಟಿಲ್ ಓಂ ಚಾಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ದೇವರ ಎನರ್ಜಿ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ರಿಸೀವಿಂಗ್ ಮೈ ಎನರ್ಜಿ. ವಾವ್! ಯಪ್ಪ ಓ ಏನು ಬಾಬಾ ಇದು ಈ ಥರ ಫುಲ್ ಝೂಮಲ್ಲಿ ಬೀಳ್ತಾ ಇದೆ, ಪಟ್ 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 ಅಂತ ಕಾರ್ಡೆಲ್ಲ. ಓಕೆ, ಇಲ್ಲಿ ನೋಡಿದ್ರಾ, ಮೆಡಿಟೇಷನ್ ಈಸ್ ಬೆಸ್ಟ್ ರೆಮಿಡಿ. ಈಗೇನೋ ಹೇಳಿದೆ ಮೆಡಿಟೇಟ್ ಮಾಡ್ತಾ ಇದ್ದೀರಾ ನೀವು, ಕಾಣ್ತಾ ಇದೆ ಅಂತ. ಸೊ ಇದು ಯಾರಿಗೆ ನಿಮಗೆ ಗೊತ್ತು, ಖಂಡಿತ ಮೆಡಿಟೇಟು ಮಾಡ್ತಾ ಇದ್ದೀರಾ, ಬಟ್ ಓಂ ಚಾಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದಂತೂ ಬ್ಯೂಟಿಫುಲ್ ಎನರ್ಜಿ. ಫಸ್ಟ್ ಲೈನು ತುಂಬ ಬೇಜಾರಾಗ್ಬಿಟ್ಟಿದ್ರಿ ಯಾರೋ, ಆಯಿತಾ? ಸೊ ಒಂದಷ್ಟು ಜನಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಸೊ ಅರ್ಥ ಆಯ್ತಾ ಇವಾಗ ಯಾಕೆ ಹಿಂಗಾಯಿತು, ತೊಂದರೆ ಯಾಕಾಯಿತು ಅಂತ ಅರ್ಥ ಆಯ್ತಾ ಅಂತಿದ್ದಾರೆ. ಅಂದರೆ ನಿನ್ನ ಒಳ್ಳೇದಕ್ಕೆ ಮಾಡಿದ್ದು ನಾನು ಅಂತ, ಆಯಿತಾ? ಸೊ ಇದು ನೆಕ್ಸ್ಟ್ ಎನರ್ಜಿ ಬರ್ತಾ ಇರೋದು, ನೀವು ಆಲ್ರೆಡಿ ಈ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ, ಅಂದರೆ ಆಧ್ಯಾತ್ಮಿಕ ದಾರಿಲಿ ಬಂದುಬಿಟ್ಟಿದ್ದೀರಾ, ಆಗ್ಲೇ ಮೆಡಿಟೇಟ್ ಮಾಡ್ತಾ ಇದ್ದೀರಾ, ಆಯಿತಾ? ವೆರಿ ಕ್ಲಿಯರ್ ಇದೆ ಇದು. ಬಟ್ ಓಂ ಚಾಂಟ್ ಮಾಡು, ನಿನಗೆ ನನ್ನ ಶಕ್ತಿ ಕೊಡ್ತಾ ಇದ್ದೀನಿ, ನನ್ನ ಶಕ್ತಿ ನೀನು ಪಡ್ಕೋತಾ ಇದೆಯಾ ಅಂತಿದ್ದಾರಪ್ಪ. ಅಯ್ಯೋ, ಸೋ ಬ್ಯೂಟಿಫುಲ್ ಎನರ್ಜಿ ಇದು. ಕ್ಲೇಮ್ ಮಾಡಿ, ಆಯಿತಾ? ಅಕ್ಸೆಪ್ಟ್ ದ ರಿಯಾಲಿಟಿ. ಓ ಮೈ ಗುಡ್ನೆಸ್. ಸೊ ಇದು ಮತ್ತೆ ಫಸ್ಟ್ ಇವ್ರಿಗೇ ಹೇಳ್ತಾ ಇರೋ ಥರ ಕೇಳ್ತಾ ಇದೆ ನನಗೆ, ಆಯಿತಾ? ಕ್ಲಿಯರ್ ನೋ ಅಂದ ತಕ್ಷಣ ನೀವು ಏನು ಹೇಳಿದ್ರಿ, ಆಯಿತು ಇದನ್ನು ಕ್ಲಿಯರ್ ಮಾಡಿಬಿಟ್ರಿ, ನನ್ನ ತೊಂದರೆ ಯಾರು ಕ್ಲಿಯರ್ ಮಾಡೋದು ಅಂತ ಹೇಳಿದ್ರಿ, ಆಯಿತಾ? ಎಸ್, ಇದಕ್ಕೆ ಬರೀ ಕಾರ್ಡಲ್ಲಿ ಕ್ಲಿಯರ್ ಮಾಡಿಬಿಟ್ರೆ ನನ್ನ ತೊಂದರೆನ ನಾನು ಏನು ಮಾಡಬೇಕು ನನ್ನ ಜೀವನಕ್ಕೆ ಅಂತಂದ್ರಿ. ಅಕ್ಸೆಪ್ಟ್ ದ ರಿಯಾಲಿಟಿ ಅಂತಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಕಾರ್ಡ್ ಇದು. ಏನಿದೆ ಇವಾಗ ಹೆಂಗೆ ನಡೀತಾ ಇದೆ ಜೀವನ, ಅದನ್ನು ಅಕ್ಸೆಪ್ಟ್ ಮಾಡು, ಒಪ್ಕೋ, ಎಗೇನ್ಸ್ಟಾಗಿ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಎಗೇನ್ಸ್ಟಾಗಿ ಹೋಗಬೇಡ. ಇಷ್ಟೆಲ್ಲ ಬರ್ತಾ ಇದೆ ಅಂದರೆ ಖಂಡಿತ ಹೇಳ್ತೀನಿ, ತೊಂದರೆ ಇದ್ರೂ ಕೂಡ ಸುಮ್ಮನೆ ಸೈಲೆಂಟಾಗಿರಿ. ಯಾಕೆಂದರೆ ದೇವ್ರಿಗೆ ಗೊತ್ತಲ್ವಾ ಯಾವ ಥರ ಚೇಂಜಸ್ ತರಬೇಕು, ಏನು ಮಾಡಬೇಕು ಅಂತ. ಖಂಡಿತ ದೇವ್ರಿಗೆ ಗೊತ್ತು, ಚೇಂಜಸ್ ತಂದೇ ತರ್ತಾರೆ, ಆಯಿತಾ? ಒಳ್ಳೇದು ಮಾಡೇ ಮಾಡ್ತಾರೆ, 100% ಒಳ್ಳೇದು ಮಾಡ್ತಾರೆ. ಬಟ್ ನಾವು ನಂಬಿಕೆ ಇಡಬೇಕು ಅಷ್ಟೇನೆ, ಆಯಿತಾ? ಓಕೆ, ಸೊ ಇನ್ನೊಂದು ಬಾಬಾ ಬ್ಲೆಸ್ಸಿಂಗ್ ನೋಡ್ಬಿಡೋಣ ಇವತ್ತು. ಎಸ್ ಬಾಬಾ, the discovery, the world is your home, be happy wherever you are ಅಂತಿದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ, ಲೈಕ್ ಏನು ಸೈಂಟಿಸ್ಟ್ ಅಂತ ಕೇಳ್ತಾ ಇದೆ. ಓಕೆ, ಸೈಂಟಿಸ್ಟ್ ಔಟ್ ಅಬ್ರಾಡ್ ಸೈಂಟಿಸ್ಟ್. ಸೊ ಓಕೆ, ಏನು ಡಿಸ್ಕವರಿ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ದ ವರ್ಲ್ಡ್ ಈಸ್ ಯುವರ್ ಹೋಮ್, ಬೇಜಾರು ಮಾಡ್ಕೋಬೇಡಿ, ಮನೆಯಿಂದ ದೂರ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಂತ ಇದ್ದಾರೆ. ಓಕೆನಾ? ಬೇಜಾರು ಮಾಡ್ಕೋಬೇಡಿ ಅಂತಿದ್ದಾರಪ್ಪ. ಪ್ರಪಂಚನೇ ನಿಂದು, ಇಡೀ ಪ್ರಪಂಚ ನಿಂದೇನೆ, ಸಂತೋಷವಾಗಿರು, ಎಲ್ಲಿದೆಯಾ ಅಲ್ಲಿ ಸಂತೋಷವಾಗಿರು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ, ಎಸ್ ಬಾಬಾ. ಫಸ್ಟ್ ಕಾರ್ಡ್ ಇದು ಡಿಸ್ಕವರಿ ಬಂತು. ನೆಕ್ಸ್ಟ್ ನೋಡೋಣ. ಎಸ್ ಬಾಬಾ, ಬಾಬಾ ಆಶೀರ್ವಾದ. ವಾವ್, ಅಬಂಡೆನ್ಸ್, ಯು ಶಲ್ ಬಿ ಬ್ಲೆಸ್ಡ್ ವಿತ್ ಅಬಂಡೆನ್ಸ್. ಎಂಥ ಬ್ಯೂಟಿಫುಲ್ ಕಾರ್ಡ್ ನೋಡಿ. ಕಾಲು ನಿಲ್ಲೋದೇ ಇಲ್ಲ ನೆಲದ ಮೇಲೆ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ, ಆ ಥರ ಒಂದು ಅಬಂಡೆನ್ಸ್ ಬರ್ತಾ ಇದೆ, ಆ ಥರ ಒಂದು ದೇವರು ನಿಮಗೆ ಅಬಂಡೆನ್ಸ್ ಕೊಡ್ತಾ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಯಾವ ಥರ ಅಂತಂದರೆ,
ಸೂಪರ್, ಸೂಪರ್ ಎನರ್ಜಿ ಇದು. ಸೂಪರ್ ಎನರ್ಜಿ. ಓಕೆ. ಯೆಸ್ ಬಾಬಾ, ವಾಟ್ ಎಲ್ಸ್? ಒನ್ ಮೋರ್ ಬ್ಲೆಸ್ಸಿಂಗ್. ಓ ಮೈ ಗಾಡ್! ನೋಡಿ, ಇದೆರಡು ಒಟ್ಟೊಟ್ಟಿಗೆ ಬಂದುಬಿಡ್ತು. ಸೊ ತೆಗಿಲೇಬೇಕಾಗಿದೆ. ಸೊ ಇದು ಡೆತ್ ಈಸ್ ಇನ್ಎವಿಟಬಲ್, ಓನ್ಲಿ ಎ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶಸ್ ಅಂತಿದ್ದಾರೆ. ಓಕೆನಾ? ಸೊ ಆ್ಯಕ್ಚುಲಿ ಇಲ್ಲಿ ಎರಡು ವಿಷಯ ಕಾಣ್ತಾ ಇದೆ. ಸೊ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಸೊ ಇದು ಗೊತ್ತಿಲ್ಲ, ಇದು ಓಕೆ, ಒಂದು ನಿಮಿಷ. ಓಕೆ, ಇದು ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ. ಆಯಿತಾ? ಸೊ ಹಾಗಾಗಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇರೋದು ಸ್ವಲ್ಪ ಜನಕ್ಕೆ, ಅರ್ಥ ಆಯ್ತಾ? ಇದು ನಿಮ್ಮ ಹೇಟರ್ಸ್ ಎನರ್ಜಿ ಬರ್ತಾ ಇರೋದು. ಸೊ ನಿಮ್ಗೆ ಏನು ತೊಂದರೆ ಮಾಡಿದ್ರು ಅದು ವಾಪಸ್ ಹಿಟ್ ಆಗ್ತಾ ಇದೆ, ವಾಪಸ್ ಅವ್ರಿಗೆ ರಿಟರ್ನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಬೇಕು ಅಂತಂದರೆ ಸಾವು ಅನ್ನೋದು ನಾವು ತಡೆಯೋದಕ್ಕಾಗೋದಿಲ್ಲ ಅಲ್ವಾ? ಹುಟ್ಟು ಸಾವು ಈ ಎರಡರ ಮೇಲೆ ಮನುಷ್ಯನ ಕಂಟ್ರೋಲ್ ಇಲ್ಲ, ವಶದಲ್ಲಿಲ್ಲ. ಆದ್ರೂ ಒಂದಷ್ಟು ಜನ ಏನು ಮಾಡ್ತಾರೆ, ಏನೋ ಒಂದು ನೆಗೆಟಿವಿಟಿ ಆಗಿದೆ, ಆಯಿತಾ? ಸೊ ಆಗಿ ಅದು ಆಗೋಗಿದೆ. ಬಟ್ ಇವಾಗ ಹೆವಿ ಆಗೋಯ್ತು ಎನರ್ಜಿ. ಸೊ ಇವಾಗ ಅದು ಎನರ್ಜಿ ರಿಟರ್ನ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು, ಆಯಿತಾ? ಅಂದರೆ ಜೊತೆಗೆ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶಸ್ ಅಂತಿದ್ದಾರೆ. ಸೊ ಇದೇನಾದರೂ ನಿಮ್ಮ ಹೇಟರ್ಸ್ಗೇನಾದರೂ ವಿಡಿಯೋ ಸಿಕ್ಕಿದ್ರೆ, ಓಕೆನಾ, ಅವರೇ ಗುರು ಅಂತ ಅಂದ್ಕೊಂಡು ಏನು ನೆಗೆಟಿವಿಟಿ ಮಾಡಿದ್ರು, ಆಯಿತಾ? ಸೊ ಅದು ತಪ್ಪು, ಮಾಡಿರೋದು ಭಯಂಕರ ತಪ್ಪು. ಆದರೆ ನೋಡಿ, ಡೆತ್ ಈಸ್ ಇನ್ಎವಿಟಬಲ್ ಅಂತಾರೆ. ಇವತ್ತರ ನಾಳೆ ಸಾಯಲೇಬೇಕು ಅಲ್ವಾ? ನಾವು ರೆಡಿ ಒಂದು ರಿಟರ್ನ್ ಟಿಕೆಟ್ ತೊಗೊಂಡೇ ಬಂದಿರ್ತೀವಿ ಪ್ರಪಂಚಕ್ಕೆ ಬಂದಾಗ. ಆದರೆ ಈ ಥರ ಅನ್ಯಾಯ ಮಾಡಿ ಈ ಥರ ನಮ್ಮ ಹಣೆ ಬರೋಕ್ಕೆ ಎಗೇನ್ಸ್ಟಾಗಿ ಹೋಗಿ ಏನೋ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಇದು ಇನ್ಎವಿಟಬಲ್ ಅಂತಿದ್ದಾರೆ. ಅಂದರೆ ಇದನ್ನು ಏನು ಮಾಡೋಕ್ಕಾಗಲ್ಲ, ರಿಟರ್ನ್ ಆಗ್ತಾ ಇದೆ ಅಂತ. ಆದರೆ ಬರೀ ಗುರು, ನಾವು ನಂಬಿರೋ ಗುರು ಕೈಲಿ ಅಷ್ಟೇ ಇರೋದು. ಏನಾದರೂ ಅವರ ಹಣೆ ಬರ ಚೇಂಜ್ ಮಾಡಬೇಕು ಅಂತಂದರೆ ಗುರು ಕೈಲಿದೆ ಅಂತಿದ್ದಾರೆ. ಅಂದರೆ ಗುರು ಕೂಡ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಗುರುಗಳು ಕೂಡ ಕೈ ಬಿಟ್ಟಿದ್ದಾರೆ. ಸೊ ಇದು ಇನ್ಎವಿಟಬಲ್, ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಅವ್ರು ಮಾಡಿರೋ ಅನ್ಯಾಯ ಏನು ಮಾಡಿದ್ದಾರೆ ಅದು ರಿಟರ್ನ್ ಆಗ್ತಿದೆ ಅಂತಿದ್ದಾರೆ. ಇದ್ರ ಜೊತೆನೇ ಬಂತು ಎರಡು ಕಾರ್ಡು. ಇದು ಇನ್ನೊಂದು ಕಾರ್ಡ್ ನೋಡಿ. ಓಹ್, ಮಿರಕಲ್. ಮಿರಕಲ್ಸ್ ಹ್ಯಾಪನ್. ಲುಕ್ ಔಟ್ ಫಾರ್ ದ ಮಿರಕಲ್ ಇನ್ ಯುವರ್ ಲೈಫ್. ಇದು ಬ್ಯೂಟಿಫುಲ್ ಎನರ್ಜಿ ಬಂದಿದೆ. ಮತ್ತೆ ಆಗತ್ತೆ, ಚೇಂಜಸ್ ಬರುತ್ತೆ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಅಂದ್ಕೊಂಡೇ ಇರಲ್ಲ ಆ ಥರ ಒಂದು ಮ್ಯಾಜಿಕಲ್ ಆಗಿ ಲೈಫ್ ಚೇಂಜ್ ಆಗುತ್ತೆ ಅಂತ ಒಂದಷ್ಟು ಜನಕ್ಕೆ ಹೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಅಬಂಡೆನ್ಸ್ ಬರುತ್ತೆ ಅಂತಿದ್ದಾರೆ. ಇನ್ನೊಂದಷ್ಟು ಜನಕ್ಕೆ ಅಂದರೆ ನಿಮ್ಮ ಎನಿಮಿಗೆ ಈ ಥರ ಟೈಮ್ ಬಂದಿದೆ. ಸೊ ಗುರು ಕೂಡ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಅರ್ಥ ಆಯ್ತಾ? ಸೊ ಇದು ಕಾರ್ಡ್ಗಳು ಇಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ಓಕೆ, ಇದು ಸ್ವಲ್ಪ ಹೆವಿ ಆಗೋಯಿತು, ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಥ್ಯಾಂಕ್ ಯು. ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಲ್ಲಿ ತನಕ ನೋಡಿ. ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಥ್ಯಾಂಕ್ ಯು.